ನಮ್ಮ ಹೆಸರು ನಿಖಿತಾ ಅಂತ, ನಿಖಿತಾ ತಿಪ್ಪೇಸ್ವಾಮಿ ನಮ್ಮ ಮನೆಯವ್ರ ಹೆಸರು. ನಾವು ಇರೋದು ಚಳ್ಳಕೆರೆಯಲ್ಲಿ. ಇದು ಚಳ್ಳಕೆರೆಯಲ್ಲಿ 5 ಎಕರೆ ತೋಟದಲ್ಲಿ ಮಾಡಿದ್ದೀವಿ ಸರ್. ಇದು ಕೃಷಿ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು? ಸರ್ ನಮ್ಮದು ಫ್ಯಾಮಿಲಿ, ನಮ್ಮ ಅಪ್ಪ, ನಾವು ಚಿಕ್ಕವರಿದ್ದಾಗಿಂದ ನಮ್ಮ ಅಪ್ಪ ತಾತ ಅವರೆಲ್ಲ ತೋಟ ಮಾಡ್ಕೊಂಡು ಬಂದಿರೋದ್ರಿಂದನೇ ನಮಗೂ ಸ್ವಲ್ಪ ಮಾಡ್ಬೇಕನ್ನೋ ಆಸೆ ಜಾಸ್ತಿ ಇತ್ತು. ಅದ್ರ ಬಗ್ಗೆ. ಇದು ಎಷ್ಟು ಎಕರೆ ತೋಟದಲ್ಲಿ ನೀವು ಕೃಷಿ ಮಾಡಿದ್ರೆ? ಇದು 5 ಎಕರೆ ತೋಟದಲ್ಲಿ ಮಾಡಿದ್ದೀವಿ. ಏನೆಲ್ಲ ಹಾಕಿದ್ದೀರಾ ಇಲ್ಲಿ? ಇದರಲ್ಲಿ ಶ್ರೀಗಂಧ ಹಾಕಿದ್ದೀವಿ, ಮೈನು ಸೀತಾಫಲ ಹಾಕಿದ್ದೀವಿ, ಸೀಬೆ ಹಾಕಿದ್ದೀವಿ, ನೇರಳೆ ಹಾಕಿದ್ದೀವಿ, ಬಟರ್ ಫ್ರೂಟ್ ಹಾಕಿದ್ದೀವಿ, ಕರಿಬೇವು ಹಾಕಿದ್ದೀವಿ, ಮತ್ತು ನುಗ್ಗೆ ಹಾಕಿದ್ದೀವಿ, ಮತ್ತು ಮನೆಗೆ ಬೇಕಾಗಿರೋ ಅಷ್ಟು ಎಲ್ಲ ಫ್ರೂಟ್ಸು ಎಲ್ಲ ಒಂದು 5 ಪ್ಲಾಂಟ್ಸು ಮತ್ತು ಅವ್ರದ್ದು ಎಲ್ಲ ಎಕ್ಸ್ಟ್ರಾ ಹಾಕಿದ್ದೀವಿ. ಆಲ್ಮೋಸ್ಟ್ ಎಲ್ಲನೂ ಆರ್ಗಾನಿಕಲ್ಲೇ ತಿನ್ನಬೇಕು, ನಮ್ಮ ಮಕ್ಳಿಗೂ ಒಳ್ಳೇದು ಅದನ್ನೇ ತಿನ್ನಿಸ್ಬೇಕು ಅನ್ನೋದು ಒಂದು ಒಳ್ಳೆ ಉದ್ದೇಶದಿಂದ. ಅಂದರೆ ನೀವು ಒಂದೊಳ್ಳೆ ಫ್ರೂಟು ಮತ್ತು ಏನು ಬೇಕೋ ಅದನ್ನು ನೀವು ಹಾಕೊಂಡಿದ್ದೀವಿ. ಮನೆಗೋಸ್ಕರ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸು ಹಾಕ್ಕೊಂಡಿದ್ದೀವಿ. ಮಾರ್ಕೆಟಿಂಗಿಗೆ ಅಂತ ಬಂದಾಗ ನೇರಳೆ, ಸೀಬೆ, ಬಟರ್ ಫ್ರೂಟು, ಸೀತಾಫಲ ಮಾರ್ಕೆಟಿಂಗಿಗೆ ಅಂತ ಹಾಕಿರೋದು ಬಿಸ್ನೆಸ್. ಈ ಮಿಕ್ಸ್ ಕ್ರಾಪ್ ಹಾಕ್ಲಿಕ್ಕೆ ಏನು ಕಾರಣ? ಏನಕ್ಕೆ ಮಿಕ್ಸ್ ಕ್ರಾಪ್ ಹಾಕಿದ್ರೆ ಹಣ್ಣಿಂದೆಲ್ಲ? ಸೀಸನ್ ವೈಸ್ ಸೀಸನ್ ಅಂದರೆ ವರ್ಷ ಪೂರ್ತಿ ಇನ್ಕಮ್ ಬರುತ್ತೆ ಅಂತ. ಈಗ ಒಂದೇ ಹಾಕಿದರೆ ವರ್ಷಕ್ಕೆ 1 ಸರಿ ಅಥವಾ 2 ಸರಿ ಬರುತ್ತೆ. ಈಗ 4-5 ವೆರೈಟಿ ಹಾಕಿದ್ರಿಂದ 2 ಮಂತ್ಸ್ಗೊಂದ್ಸರಿ 2 ಮಂತ್ಸ್ಗೊಂದ್ಸರಿ ಇನ್ಕಮ್ ಬರ್ತಿರುತ್ತೆ ಅಂತ. ವರ್ಷ ಪೂರ್ತಿ ಬರಬೇಕು ರೈತರಿಗೆ ಅಂತ ಅಂತೇಳಿ ಈ ಪ್ಲಾನ್ ಮಾಡಿ ಹಾಕಿದ್ವಿ. ಈಗ ನೋಡ್ರಿ, ಸೀಬೆ 2 ಸರಿ ಬರುತ್ತೆ ವರ್ಷಕ್ಕೆ. ಈಗ ನೇರಳೆ 1 ಸರಿ ಬರುತ್ತೆ, ಆವಾಗ ಬಟರ್ ಫ್ರೂಟ್ 2 ಸರಿ ಬರುತ್ತೆ, ಇದು ಸೀತಾಫಲ 1 ಸರಿ ಬರುತ್ತೆ. ಅಲ್ಲಿಗೆ ಲೆಕ್ಕ ಹಾಕ್ರಿ, ಎಲ್ಲ ವರ್ಷದಲ್ಲಿ 5-6 ಅಂದರೆ ಕಂಟಿನ್ಯೂಸ್ ಇರುತ್ತೆ. 1 ತಿಂಗಳು ಮೇಂಟೆನೆನ್ಸು, 1 ತಿಂಗಳು ಇನ್ಕಮ್ ಬರುತ್ತೆ, ಆ ಥರ. ಇದು ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡ್ಕೊಂಡಿದ್ರೆ? ಬೋರ್ ಇದೆ, ಡ್ರಿಪ್ ಇರಿಗೇಷನ್ 5 ಎಕರೆಗೂ ಡ್ರಿಪ್ ಹೋಗುತ್ತೆ. ಏನೋ ಒಂದು 2ರಿಂದ 3 ಅವರ್ ಆನ್ ಮಾಡಿದ್ರೆ ಫುಲ್ ಕ್ಲಿಯರ್. ನೀರಿಂದ ಏನು ತೊಂದರೆ ಇಲ್ಲ? ನೀರಿಂದ ಏನು ತೊಂದರೆ ಇಲ್ಲ. ಇಲ್ಲಿ ಕಡಿಮೆ ನೀರಿರೋದು, ಒಟ್ಟು ನಮಗೆ ತೋಟಕ್ಕೆ ಸಾಕಾಗುತ್ತೆ, ಗಿಡಗಳಿಗೆ ಫುಲ್ ಆಗುತ್ತೆ, ಕಮ್ಮಿ ಅಂತೇನಿಲ್ಲ. ಇರೋ ಮಟ್ಟಕ್ಕೆ ಇಲ್ಲಿ ಎಲ್ಲಿ ಸರ್ ಈ ಕಡೆ ನೀರು ಡ್ರೈ ಏರಿಯಾ, ನೀರು ಒಂದು ಭಾಳ ಕಷ್ಟ. ಫಸ್ಟ್ ಟೈಮ್ ನಾವು ಅಕ್ಟೋಬರಲ್ಲಿ ಹಾಕಿದಾಗ ಫಸ್ಟು ಮಾರ್ಚಲ್ಲೇ ನೀರಿನ ಕಮ್ಮಿ ಬಂದು ನಿನ್ನ ತೋಟ ಬಿಟ್ಬಿಡ್ಬೇಕು ಅನ್ನೋಷ್ಟು ಆಗಿತ್ತು. ತದನಂತರ ಹೆಂಗೋ 1 ತಿಂಗಳು ಮೇಂಟೈನ್ ಆದಾಗ ಸ್ವಲ್ಪ ಮಳೆ ಬಂದು ಮತ್ತು ಅವಾಗಿಂದ ಚೆನ್ನಾಗಾಗಿದೆ. ಗಿಡಕ್ಕೆ ನೀರು ತೊಂದರೆ ಏನಿಲ್ಲ, ಒಟ್ಟು ಇಲ್ಲ ಕೊರತೆ ಇಲ್ಲ ಇದೆ ಅನ್ನೋ ಥರ ಏನಿಲ್ಲ. ಹಂಗಂತ ಹೆಚ್ಚಾಗ್ತಿದೆ ಅಂತಲೂ ಇಲ್ಲ, ಸಾಕಾಗ್ತಿದೆ ಅಷ್ಟೆ. ಯಾವ ನರ್ಸರಿಯಲ್ಲಿ ನೀವು ಸಸಿಗಳನ್ನ ತಗೊಂಬಂದ್ರಿ? ಅರುಣಾ ನರ್ಸರಿಯಿಂದ ಇದು ಹಿರಿಯೂರು ಅಂತ ತಗೊಂಬಂದಿದ್ದು. ಅವ್ರ ಬಗ್ಗೆ ಹೇಗೆ ಗೊತ್ತಾಯ್ತು? ಅವ್ರ ಬಗ್ಗೆ ನಮಗೆ ಗೊತ್ತಾಯಿದ್ದು ಡಾರ್ವಿ ಗ್ರೂಪ್ಸ್ ಅವ್ರ ಕಡೆಯಿಂದ ಗೊತ್ತಾಯಿತು, ಸಚಿನ್ ಸರ್ ಹತ್ರ. ಅವರು ಹತ್ರ ಫಸ್ಟ್ ನಾವು ಅವ್ರು ತೋಟ ಮಾಡಿಕೊಡ್ತಿದ್ದಾರೆ ಎಲ್ಲ, ಟೋಟಲ್ ಅವರೇ ಇದೇನೆ. ಅವ್ರ ಕಡೆಯಿಂದ ಮಾತಾಡಿದಾಗ ಅವರು ಅರುಣಾ ನರ್ಸರಿಯಲ್ಲಿ ಅಲ್ಲಿ ಹೋಗಿ ನಮ್ಮ ಕಡೆಯಿಂದನೇ ಸಸಿ ಅಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ಬನ್ನಿ, ನಿಮ್ಗೊಂದ್ಸರಿ ನೋಡಿ ಬನ್ನಿ ಗೊತ್ತಾಗುತ್ತೆ ಸಸಿ, ಆಮೇಲೆ ತೋಟ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅಲ್ಲಿ ಹೋದಾಗ ನಮ್ಗೆ ಅಲ್ಲಿ ಸಸಿನ ನೋಡಿದಾಗ ನಾವು ಡೈರೆಕ್ಟು ಅಲ್ಲಿಂದನೇ ತಂದು ಲೇಬರ್ ಹತ್ರ ಹಚ್ಚಿರೋದು. ಅಂದರೆ ಈಗ ಅವ್ರ ನರ್ಸರಿಯಿಂದ ಬೇರೆ ಯಾರಾದರೂ ಬೆಳೆದಿ ಅಲ್ಲೋಗಿ ನೀವು ನೋಡ್ಕೊಂಡು ಬಂದು? ಇಲ್ಲ ಡೈರೆಕ್ಟಾಗಿ ಅವರಾದ ಹೇಳಿದಿಲ್ಲ. ಸಚಿನ್ ಸರ್ ಹೇಳಿದಾಗ ಫೋನ್ನಾಗ ಅವ್ರು ಹೇಳಿದರು. ನಾವು ಅಲ್ಲಿ ಹೋಗಿ ನೋಡಿದಾಗ ನಮಗೆ ಸಸಿ ಎಲ್ಲ ಚೆನ್ನಾಗಿದೆ, ಆರೋಗ್ಯವಾಗಿ ಅನ್ನಿಸ್ತು. ಹಂಗಂದ ತಕ್ಷಣ ನಾವು ಏಪ್ರಿಲ್ ಮೇಲೇನೋ ಹೋಗಿದ್ವಿ, ಮತ್ತು ಎಲ್ಲ ತೋಟದ್ದೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಅಕ್ಟೋಬರ್ಗೆಲ್ಲ ಪ್ಲಾಂಟೇಶನ್ ಮುಗ್ದಿತ್ತು. ಇದು ಈಗ ಹಾಕಿದ್ರಲ್ಲ ನೇರಳೆ ಹಣ್ಣು, ಇದು ಯಾವ ಜಾತಿ? ಇದು ಬೌಡೌಲಿ ವೆರೈಟಿ ಅಂತ, ಮಹಾರಾಷ್ಟ್ರದ್ದಂತೆ. ಬಟ್ ನಮ್ಗೆ ಅವಾಗ ವೆರೈಟಿ ಯಾವುದಂತನೂ ನಾವೇನು ಕೇಳಿಲ್ಲ. ನಮ್ಗೆ ಯಾವುದು ಬೇಕು ಅಂತ ಅಷ್ಟೇ ಕೇಳಿದ್ದು. ಸೀತಾಫಲ ಆಗಲಿ ನಾವು ಅದೇ NMK ಗೋಲ್ಡ್ ಅಂತ, ಅದ್ರ ವೆರೈಟಿ ಹೆಸ್ರು ನಮಗೆ ಗೊತ್ತಿಲ್ಲ. ನಮಗೆ ನೇರಳೆ ಬೇಕು, ಸೀತಾಫಲ ಬೇಕು, ಸೀಬೆ ಬೇಕು, ಶ್ರೀಗಂಧ ಬೇಕು ಅಂತ ಹೋಗಿದ್ರಿಂದ ನಮ್ಗೆ ಯಾವ್ಯಾವ್ದು ಎಷ್ಟೆಷ್ಟು ಪ್ಲಾಂಟ್ಸ್ ಬೇಕಂತೇಳಿ ತೊಗೊಂಬಂದಿರೋದು ಅಷ್ಟೇ. ಇದು ನೀವು ತಂದಾಗ ಎಷ್ಟು ತಿಂಗಳು ಸಸಿ ಇದು? ಅದು ತಂದಾಗ ಒಂದು 6 ತಿಂಗಳ ಸಸಿಯನ್ನು ಇರಬೇಕು. ಅದು ಇಷ್ಟು ಹೈಟ್ ಇತ್ತು ಸರ್, 2.5 ಅಡಿ ಅಥವಾ 3 ಅಡಿ ಒಳಗಡೆನೇ ಇತ್ತು ಅಷ್ಟು. ಮತ್ತು ಕವರೂ ಚಿಕ್ಕ ಕವರಲ್ಲೇ ಇತ್ತು. ಅವ್ರು ಹೇಳಿದರು, ನಿಮಗೆ ಒಂದು 6 ಮಂತ್ಸ್ ಬಿಟ್ಟರೆ ದೊಡ್ಡ ಕವರಿಗೆ ಹಾಕಿ ಎಲ್ಲ ಇದು ಮಾಡಿರ್ತೀವಿ, ಆಮೇಲೆ ನೀವು ಹಾಕ್ಕೋಬೋದು ಅಂತ. ಏನು ಬೇಡ, ನಾವು ಡೈರೆಕ್ಟಾಗೆ ಬಂದು ಹಂಗೆ ಪ್ಲಾಂಟೇಶನ್ ಮಾಡ್ತೀವಿ ಅಂತೇಳಿ ನಾವು ಡೈರೆಕ್ಟ್ ಹಾಗೆ ತಂದಿದ್ದು. ಅಂದರೆ ನೆಡಕ್ಕೆ ಮುಂಚೆ ಏನಾದರೂ ಮಾರ್ಗದರ್ಶನ ಕೊಟ್ಟಿದ್ರೆ ಇಂಥ ಮಣ್ಣು ಹಾಕಬೇಕು? ಅವ್ರು ಏನೂ ಕೊಟ್ಟಿಲ್ಲ ಸರ್, ನಾವು ಹೋಗಿದ್ದು ಸಸಿ ತಗೊಂಬಂದು ನೆಟ್ಟಿರೋದಷ್ಟೇ. ಅವ್ರ ಹತ್ರ ನಾವೇನೂ ಕೇಳಿಲ್ಲ. ನಮ್ಗಿಂಥ ವೆರೈಟಿ ಬೇಕಂತನೂ ಹೇಳಿರಲಿಲ್ಲ. ಅವರು ನೇರಳೆ ಬೇಕಂತ ಅಷ್ಟೇ ನಾವು ಕೇಳಿದ್ದು, ಅವ್ರು ನೇರಳೆ ಸಸಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಮ್ಗೆ ವೆರೈಟಿ ಯಾವುದಂತನೂ ಗೊತ್ತಿಲ್ಲ, ಮತ್ತೆ ಅವ್ರ ಹತ್ರ ಕೇಳಿನೇ ವೆರೈಟಿ ಯಾವುದಂತ ನಾವು ತಿಳ್ಕೊಂಡಿರೋದು. ಅರುಣ್ ನರ್ಸರಿಯಿಂದ ಏನೇನು ಸಸಿಗಳನ್ನು ತಂದಿದ್ದೀರಾ? ಯಾವ ಜಾತಿ ತಂದಿದ್ದೀರಾ? ಶ್ರೀಗಂಧ ತಂದಿದ್ದೀವಿ, ನೇರಳೆ ತಂದಿದ್ದೀವಿ, ಸೀಬೆ ತಂದಿದ್ದೀವಿ, ಮತ್ತು ಕರಿಬೇವು ತಂದಿದ್ದೀವಿ, ನುಗ್ಗೆ ತೊಗೊಂಬಂದಿದ್ದೀವಿ, ಆಲ್ಮೋಸ್ಟ್ ಎಲ್ಲ. ಬಟರ್ ಫ್ರೂಟ್ ತೊಗೊಂಬಂದಿದ್ದೀವಿ. ಮತ್ತು ಮನೆಗೆ ಬೇಕಾಗಿರೋ ಅಂಥವಂದರೆ ಈಗ ನೆಲ್ಲಿಕಾಯಿ ಇರ್ಬೋದು, ಗೋಡಂಬಿ ಇರ್ಬೋದು, ಮಾವು ಇರ್ಬೋದು, ಲೀಚಿ, ಅಂಜೂರು, ಮತ್ತು ಇದು
ಆರೆಂಜು, ತೆಂಗು ಒಟ್ಟು ತೆಂಗು, ನಮಗೆ ಗೊತ್ತಿರೋ ಮಟ್ಟಿಗೆ ಯಾವ್ದು ಹಣ್ಣಿದೋ ಎಲ್ಲ ತರಹದ ಹಣ್ಣು ಎಲ್ಲ 5 ಪ್ಲಾಂಟ್ಸ್ ತಗೊಂಡ್ಬಂದಿದೀವಿ. ಅದನ್ನ ಮನೆ ಪರ್ಪಸ್ಗೆ ಮನೆಗೆ ಬೇಕು ಅಂತ ಎಲ್ಲಾನು ನಾವು ಸಪೋಟ ಎಲ್ಲಾನು ತಗೊಂಡ್ಬಂದಿದೀವಿ ಅಲ್ಲಿಂದ. ಎಲ್ಲಾನು ಹಣ್ಣು ಬಂದಿದೆ. ಅಲ್ಲೂ ಸಿದ್ದು ತಗೊಂಡ್ಕೊಟ್ಟಿದ್ರು. ಅದು ಈಗ ಚಿಕ್ಕ ಚಿಕ್ಕ ಕಾಯಿ ಆಗಿದೆ ಈ ಸರಿನೇ. ಅದು 2.5 ವರ್ಷಕ್ಕೆ ಬಂದಿದೆ ಅದನ್ನು. ಈಗ ಇದನ್ನೆಲ್ಲ ಎಷ್ಟು ದಿವಸ ಆಗಿದೆ, ಇವಾಗ ಇದಕ್ಕೆ ಎಷ್ಟು ವರ್ಷ ಆಗಿದೆ? ಇದಕ್ಕೆ ಎಕ್ಸಾಕ್ಟ್ ಕರೆಕ್ಟ್ 2.5 ವರ್ಷ ಆಗಿದೆ ಸರ್. 2.5 ವರ್ಷ. 2.5 ವರ್ಷ. ಈಗ ಅಕ್ಟೋಬರ್ಗೆ 3 ವರ್ಷ ಕಂಪ್ಲೀಟ್. ಇನ್ನು 3 ವರ್ಷ ಕಂಪ್ಲೀಟ್ ಆಗಿಲ್ಲ. ಈಗ 3 ವರ್ಷಕ್ಕೇನೆ ಅಂದ್ರೆ 3 ವರ್ಷ ಆಗಿಲ್ಲ, ಇನ್ನು 2.5 ವರ್ಷಕ್ಕೆ ಇಷ್ಟೊಂದು ಚೆನ್ನಾಗಿ ಫಸಲು ಬರುತ್ತೆ ಅಂತ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅವರು ನಮಗೆ ಕೊಟ್ಟಾಗ 3 ವರ್ಷಕ್ಕೆ ಬರುತ್ತೆ, 3 ವರ್ಷಕ್ಕೆ ಹೇಳಿದ್ರು, 3ನೇ ವರ್ಷಕ್ಕೆ ಬರುತ್ತೆ, 4ನೇ ವರ್ಷದಲ್ಲಿ ಕಂಪ್ಲೀಟ್ ಟೋಟಲ್ ಬರುತ್ತೆ ಅಂತ ಹೇಳಿದ್ರು. ನಾವು 3 ವರ್ಷ ಇನ್ನೇನು ಈಗ ಈ ವರ್ಷ ಅಂದರೆ ಈಗ ಅರ್ಧದಲ್ಲಿ ಬರುತ್ತಲ್ವ ಇದು ಸೀಸನ್ನು. ಈ ವರ್ಷ ಬರೋ ಡೌಟು ಅಟ್ಲೀಸ್ಟ್ ಯಾವುದಾದ್ರೂ ಚೆನ್ನಾಗಿ ಬಂದಿರೋ ಮರ ಅಥವಾ ದೊಡ್ಡದಾಗಿ ಹೆಲ್ದಿಯಾಗಿರೋ ಗಿಡದಿಂದ ಏನಾದರೂ ಸ್ವಲ್ಪ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ ಅಷ್ಟೇ. ಆದರೆ ಇದು ನೋಡಿರೋ ಪ್ರಕಾರ ನೋಡಿದ್ರೆ ಎಲ್ಲ ಗಿಡನೂ ಬಂದಿದೆ, ಒಂದು 10-12 ಬಂದಿಲ್ಲ ಅಷ್ಟೇ. ಆದರೆ ಒಂದು 10 ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ 10 ಬಂದಿಲ್ಲ. ಮಿಕ್ಕಿರೋವೆಲ್ಲ 130 ಗಿಡನೂ ಬಂದಿದೆ. ಗಿಡ ಕೊಟ್ಟಿದ್ದಾರೆ ಅವ್ರು ಇವಾಗ ಒಂದು ಒಳ್ಳೆ ಗಿಡ ಅಂತ ಹೇಳಿದ್ರೆ ನೀವು. ಈ ಗಿಡ ಕೊಡೋದು ಜೊತೆಗೇನು ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರಲ್ಲ, ಇದಕ್ಕೆ ಏನೆಲ್ಲ ಗೊಬ್ಬರ ಮತ್ತೆ ನೀರೆಲ್ಲ ಯಾವ ತರ ಕೊಡ್ತಾ ಬಂದಿದ್ದೀರಾ? ಅದಕ್ಕೆ ಸರ್ ಡೈಲಿ ಅಂದರೆ ವಾರದಲ್ಲಿ 2 ಸರಿ 3 ಸರಿ ನಾವು ಆಲ್ಮೋಸ್ಟ್ ಈಗ ಎಲ್ಲ ಮಿಕ್ಸ್ ಇರೋದ್ರಿಂದ ಒಂದು ಕೊಡಬೇಕು ಒಂದು ಕೊಡಬಾರ್ದು ಅನ್ನೋದಿದ್ರು ಆದ್ರೂ ಎಲ್ಲದಕ್ಕೂ ಒಂದೇ ಥರನೇ ಕೊಡ್ತಿದ್ದೀವಿ ನೀರು. ಈಗ ಒಟ್ಟಿಗೆ ಹೋಗ್ತಿದೆ ನೀರು, ಬೇರೆ ಬೇರೆ ಇಲ್ಲ. ಈಗ ನೋಡಿ ಇವಾಗ ಇದು ಸಪ್ರೇಟ್ ಇದೆ, ಅದು ಕರ್ಬೇವಿದೆ, ಆ ಕಡೆ ಮತ್ತು ಸೀತಾಫಲ ಇದೆ, ಆ ಕಡೆ ಅವಕಾಡೋ ಇದೆ, ಸೀಬೆ ಇದೆ, ಮತ್ತು ಈ ಕಡೆ ನೇರಳಿದೆ. ಹಿಂಗಾಗಿ ಒಂದು ಕೊಡಬೇಕು ಒಂದು ಕೊಡಬಾರ್ದು ಅನ್ನೋ ಥರ ಕಂಟ್ರೋಲ್ ಮಾಡೋಕ್ಕೆ ಏನೂ ಇದಿಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ಅಥವಾ ವಾರಕ್ಕೆ 2 ಸರಿ ಹೆಂಗಾದ್ರೆ ಹಂಗೆ ಕೊಡ್ತಾನೆ ಇದೀವಿ. ಒಟ್ಟು ಡ್ರೈ ಆಯಿತು ಅಂದರೆ ನೀರು ಕೊಡ್ತಾ ಇರ್ತೀವಿ. ಅಂದರೆ ಮಳೆ ಏನಾದರೂ ಬಂತು ಅಂದಾಗ ಕಂಟ್ರೋಲ್ ಮಾಡ್ತೀವಿ. ಆ ಥರ ಗೊಬ್ಬರ ಏನೆಲ್ಲ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ನಾವೇ ಜೀವಾಮೃತ ತಯಾರು ಮಾಡಿ ಬಿಡ್ತಾ ಇದ್ದೀವಿ. ಹಂಗಾಗಿ ಇಷ್ಟೊಂದು ಚೆನ್ನಾಗಿ ಫಸಲು ಬಂದಿದೆ. ಇದಕ್ಕೆ ಏನು ಬೇರೆ ಗೊಬ್ಬರ ಯಾವುದೂ ಕೊಟ್ಟೇ ಇಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಗಿಡ ಹಾಕಿದಲ್ಲಿ ಒಂದು ಸ್ವಲ್ಪ ಅವರು ಹಾಕಿದ್ರು ಪ್ಲಾಂಟೇಶನ್ ಮಾಡೋರು, ಅಷ್ಟು ಬಿಟ್ಟರೆ ಮತ್ತೆ ಇದಕ್ಕೆ ಮಧ್ಯದಲ್ಲಿ 1 ವರ್ಷ ಆದ ನಂತರ ಒಂದೊಂದು ಪುಟ್ಟಿ ಕೊಟ್ಟಿಗೆ ಗೊಬ್ಬರ ಮತ್ತೆ ಒಂದು ಕೋಳಿ ವೇಸ್ಟ್ ಒಂದು ಪುಟ್ಟಿಗೆ ಅಷ್ಟೇ. ಅದು ಬಿಟ್ಟರೆ ಅದು ಪುಟ್ಟಿಗೆ ಅಷ್ಟು ಕೊಟ್ಟಿಲ್ಲ, ಅದೊಂದು ಬಾಕ್ಸ್ ಅಷ್ಟು ಸ್ವಲ್ಪ ಕೊಟ್ಟಿದ್ದೆ. ನೆಕ್ಸ್ಟ್ ಮತ್ತೆ ಒಂದ್ಸರಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿವಿ ಸರ್. ಇದು ಪ್ಲಾಂಟೇಶನ್ ಆದಾಗ್ಲಿಂದ 2 ಸರಿ ಕೊಟ್ಟಿಗೆ ಗೊಬ್ಬರ, 1 ಸರಿ ಕೋಳಿ ಇದು ವೇಸ್ಟ್, ಅಷ್ಟು ಬಿಟ್ಟರೆ ಏನೂ ಕೊಟ್ಟಿಲ್ಲ. 2-3 ತಿಂಗಳಿಗೆ ಒಂದ್ಸರಿ 2 ತಿಂಗಳಿಗೆ ಒಂದ್ಸರಿ ಜೀವಾಮೃತ ಕೊಟ್ಟಿದ್ದೀವಿ. ಅದು ಇತ್ತೀಚೆಗೆ ಈಗ ಬೇಸಿಗೆ ಆದಾಗ್ಲಿಂದ ಈಗ 3-4 ತಿಂಗಳಿಂದ ಅದು ಕೊಟ್ಟಿಲ್ಲ. ಈಟಲ್ಲ ಸರ್, ಅದು ಹಸುವಿನ ಗಂಜಲ ಮತ್ತು ಸಗಣಿಯಿಂದೆಲ್ಲ ಕೊಡ್ತೀವಲ್ಲ, ಅದನ್ನು ಕೊಟ್ಟಿಲ್ಲ. ಸ್ವಲ್ಪ ಮಳೆ ಬರಲಿ ಅಂತ ಕಾಯ್ತಿದ್ದೀವಿ. ಮಳೆ ಬಂದು ಎಲ್ಲ ನಾಟಿ ಹಸುನೇ, ಅದರಲ್ಲಿ ದನನೂ ಅಲ್ಲ ಹಸುನೇ ಇದೆ, ಹಾಲು ಕೊಡೋ ಹಸುನೇ. ಇದು ಕ್ಲೀನಿಂಗು ಅದರಲ್ಲಿ ನೋಡಿ ಹಸುಯಿಂದನೇ ಮಾಡೋದು. ಕಂಪ್ಲೀಟ್ ಕೂರ್ಗೆ ಕುಂಟೆ ಎಲ್ಲ ಏನಿದ್ರು ಹಸುಯಿಂದನೇ ಆಗೋದು. ಈಗ ಫಸಲು ತುಂಬಾ ಚೆನ್ನಾಗಿದೆ ಬಂದಿದೆ. ಮಾರ್ಕೆಟ್ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ದಾರೆ? ಇನ್ನು ಏನು ಸರ್, ನಾವು ಫಸಲು ಬರುತ್ತೆ ಅಂತ ನಂಬಿಕೆ ಇರಲಿಲ್ಲ. ಆ ಥರ ಏನಾದರೂ ಇದ್ದಿದ್ರೆ ಮಾರ್ಕೆಟಿಂಗ್ ಮಾಡ್ಕೋಬೇಕಿತ್ತು. ಇನ್ನು ಒಟ್ಟು ಏನು ಇಲ್ದಿರೋದ್ರಿಂದ ಈಗ ಬಂದಿದೆ, ಈಗ ಮಾಡ್ಕೋಬೇಕು ಮಾರ್ಕೆಟಿಂಗ್ದು. ಈಗ ಫಸ್ಟ್ ಕಟಾವು ಕಿತ್ತಿದ್ದೀರಾ? ಇವತ್ತೇ ಸರ್ ಇನ್ನೂ ಕಿತ್ತಿರೋದು. ಏನು ಅನ್ಸುತ್ತೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿದೆ. ನಾನಂತೂ ತುಂಬಾ ತೋಟ ನೋಡ್ತಿರ್ತೀನಿ, ಇಷ್ಟು ಬಂದಿಲ್ಲ. ತುಂಬ ಖುಷಿ ಆಗ್ತಿದೆ ಸರ್ ಹಣ್ಣು ಬಂದು. ಈಗ ಯಾವುದೇ ಆಗಲಿ ನಾವು ಕಷ್ಟಪಟ್ಟಿರೋದಕ್ಕೆ ಒಂದು ಪ್ರತಿಫಲ ಬಂದಿರೋದೇ ಖುಷಿ ಅನಿಸ್ತಾ ಇದೆ. ನೋಡ್ಬೇಕು ಮಾರ್ಕೆಟಿಂಗ್ ಹೆಂಗಾಗುತ್ತೆ ಏನು ಅಂತ. ಅಂದ್ರೆ ಮತ್ತೆ ಪೂಜೆ ಆಗಲಿ ಹುಳ ಆಗಲಿ ಏನೂ ಇಲ್ಲ ಸರ್, ಅದು ನ್ಯಾಚುರಲ್ ಇದೆ. ಇಲ್ಲಿ ಲೋಕಲ್ಲೇ ಕೇಳ್ತಿದ್ದಾರೆ. ಏನೂ ಇಲ್ಲ ಸರ್, ಏನು ಔಷಧಿ ಏನು ಕೊಟ್ಟಿಲ್ಲ. ಸ್ವಲ್ಪ ಗಿಣಿ ಕಾಟ ಅಷ್ಟೇ, ಪಕ್ಷಿಗಳ ಕಾಟ ಜಾಸ್ತಿ ಇದೆ ಅಷ್ಟು. ಹೌದು, ನಮ್ಮ ಮನೇಲಿ ಅದನ್ನೇ ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು, ಪಕ್ಷಿ ಕಾಟ ಜಾಸ್ತಿ ಇದೆ, ಎಲ್ಲ ಕಚ್ತಾ ಇದೆ ಅಂದರೆ ಅದನ್ನ ತಿನ್ಲಿ ಬಿಡು, ಅದು ತಿಂದು ಒಳ್ಳೆ ಆಶೀರ್ವಾದ ಕೊಡ್ತದೆ ನಮ್ಗೆ, ಅದೇ ಸಾಕು. ಅದು ತಿಂದು ಬಿಟ್ಟಿರೋದೇ ನಮ್ಗೆ ಏನು ಸಿಗ್ಬೇಕು ಅಂತಿರುತ್ತೆ ಅದು ಸಿಗುತ್ತೆ ಅಂತ. ಈಗ ಸುಮಾರು ಒಂದು ಗಿಡದಲ್ಲಿ ಒಂದು ಎಷ್ಟು ಕೆಜಿ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತೀರಾ ನೀವೀಗ? ನೀವೇ ನೋಡ್ಬಿಡಿ ಸರ್, ಅದ್ರಲ್ಲಿ ಕಾಯಿ ಇರೋದು ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ ಎಷ್ಟು ಬರುತ್ತೆ ಅಂತ ಹೇಳಕ್ ಆಗ್ತಿಲ್ಲ. ಮಿನಿಮಮ್ ಒಂದು 5ರಿಂದ 10 ಕೆಜಿ ಬರ್ಬೋದು. ಜಾಸ್ತಿನೇ ಬರುತ್ತೆ, ಬಟ್ ನಾವು ಕಡಿಮೆ ಮಾಡ್ತಿರೋ ಸಾಕಷ್ಟು. 5ರಿಂದ 10 ಕೆಜಿ ಬರ್ಬೋದು ಫಸ್ಟ್ ಟೈಮ್ ಅಂತ. ಒಂದು ಗಿಡಕ್ಕೆ 5 ಕೆಜಿಯಿಂದ ಅಷ್ಟು ಬಂದ್ರು ಸಾಕು ಅಂತ ಅನ್ಕೊಂಡಿದೀವಿ. ನೋಡ್ಬೇಕು ಎಷ್ಟೆಷ್ಟು ಬರುತ್ತೆ. ಈಗ ಅರುಣ್ ನರ್ಸರಿಯಿಂದ ಒಳ್ಳೊಳ್ಳೆ ಗಿಡಗಳು ತಂದು ಹಾಕಿದ್ದೀರಾ, ನೀವು ಸಕ್ಸಸ್ ಆಗಿದ್ದೀರಾ. ಈ ನರ್ಸರಿಯಿಂದ ಬೇರೆ ರೈತರು ಗಿಡ ತಗೊಂಡು ಅವರು ಒಂದು ಇಂಪ್ರೂವ್ಮೆಂಟ್ ಆಗ್ಬೋದಾ? ಆಗ್ಬೋದು ಸರ್. ಈಗ ನಿಮ್ಗೆ ನಾವು ಇಲ್ಲೇನು ತೋರಿಸ್ತಾ ಇರೋದೇ ಗೊತ್ತಾಗ್ತದೆ. ಈಗ ನಮ್ಗೇನು ಅವ್ರಿಗೆ ಗೊತ್ತಿಲ್ಲ ಫಸ್ಟು,
ಅವ್ರಿಗೆ ನಾವ್ಯಾರಂತನೂ ಗೊತ್ತಿಲ್ಲ. ಈಗ ಅವ್ರ ಸರ್ ಕಡೆಯಿಂದ ನಾವು ಅಲ್ಲಿ ಹೋಗಿ ನೋಡಿದಾಗ ಆ ಸಸಿ ಎಲ್ಲ ನೋಡಿ ಗೊತ್ತಾಯ್ತು ನಮ್ಗೆ ಇದು ಹೆಲ್ದಿ ಇದೆ, ಚೆನ್ನಾಗಿದೆ ಅಂತ ಒಂದು ಒಳ್ಳೆ ನಂಬಿಕೆ ಇಟ್ಟು ತೊಗೊಂಬಂದು ಹಾಕಿದ್ವಿ. ಆ ನಂಬಿಕೆ ಚೆನ್ನಾಗಿ ಆಗಿದೆ ಅಷ್ಟೇ, ಅದು ಫಲಿಸಿದೆ. ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ ಸರ್. ನೀವು ತೋಟಕ್ಕೆ ಡೈಲಿ ಬರ್ತಿರ್ತೀರಾ? ಡೈಲಿ ಇಲ್ಲೇ ಇರ್ತೀವಿ ಸರ್, ಇಲ್ಲೇ ಮನೆ ಇದು ಎಲ್ಲ ಇಲ್ಲೇ ಮನೆ ಇದೆ, ಇಲ್ಲೇ ಉಳ್ಕೊಂತೀವಿ ಸರ್. ಇರೋದು ಎಲ್ಲ ನಾವು ಫಸ್ಟ್ ಇದು ನರ್ಸರಿ ಇದು ಮಾಡುವಾಗ ನನ್ನ ಮಗಳು 4 months ಬೇಬಿ ಬಿಟ್ಟು ನಾವು ಸಸಿ ಸೆಲೆಕ್ಷನ್ಗೆಲ್ಲ ಹೋಗಿ ಬಂದು ಅವ್ರನ್ನ ಇಟ್ಕೊಂಡೆಲ್ಲ ಮಾಡ್ಕೊಂಡಿರೋದು ಇದು. ಹಂಗಾಗಿ ನಮ್ಮ ಮಕ್ಕಳು ಎಲ್ಲ ಇಲ್ಲಿ ಓಡಾಡ್ತಾರೆ, ಇದರಲ್ಲೆಲ್ಲ ಇರಬೇಕು ಅನ್ನೋದೇ ಇದು. ಇದು ಒಳ್ಳೆ ವಾತಾವರಣದಲ್ಲಿ ಬೆಳಿಬೇಕು ಅಂತ, ಒಳ್ಳೆ ಆರೋಗ್ಯವಾದ ಫುಡ್ ತಿನ್ನಬೇಕು, ಹಣ್ಣು ತಿನ್ನಬೇಕು. ಈಗೆಲ್ಲ ಕೆಮಿಕಲ್ಸ್ ಅಲ್ಲ ಸರ್. ಹೌದು. ಅಟ್ಲೀಸ್ಟ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಾದರೂ ಒಳ್ಳೆ ತಿನ್ನಿಸ್ಬೇಕು, ತಿನ್ನಬೇಕು ಅಂತ. ನಾವೆಲ್ಲ ಫಸ್ಟ್ ಎಲ್ಲ ಭತ್ತ ಪ್ರತಿಯೊಂದು ನಮ್ಮಪ್ಪ ಅವರೆಲ್ಲ ಬೆಳೆದು ತಿನ್ಸಿರೋದೆ ನಮಗೆಲ್ಲ. ಅವ್ರಿಗೆ ತೆಂಗು ತೋಟ ಎಲ್ಲ ಇತ್ತು ನಮ್ಮದು ಆಂಧ್ರ ಸೈಡೇ. ಅಲ್ಲಿಂದ ಗೊತ್ತು, ನಾವು ಫಸ್ಟ್ ನಾವು ಹುಟ್ಟಿದಾಗಿಂದನೇ ನಾವು ತೋಟದ ಇದರಲ್ಲೇ ಹುಟ್ಟಿರೋದು, ಅದರಿಂದನೇ ನೋಡ್ಕೊಂಡು ಬೆಳೆದಿರೋದು ಎಲ್ಲ. ಆಲ್ಮೋಸ್ಟ್ ನೋಡ್ಕೊಳೋದು ಅವರನ್ನೆಲ್ಲ.